ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದ್ದಕ್ಕೆ ತಕ್ಷಣ ಇಳಿಸಲೇಬೇಕು. ಡೀಸೆಲ್ ಬೆಲೆಯನ್ನು ತಕ್ಷಣ ಇಳಿಸಲೇಬೇಕು. ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರು ಬಳಸುವಂತಹ ರಸಗೊಬ್ಬರಗಳನ್ನು ಹೆಚ್ಚು ಮಾಡಿರುವಂತಹ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಏನೇ ಬರಲಿ ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಕೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಹಠಾತ್ ಆಗಿ ರಸಗೊಬ್ಬರ ಹೆಚ್ಚು ಮಾಡಿರುವಂತಹ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿರುವಂತಹ ಸರ್ಕಾರ ಕೇಳಿ ಧಿಕ್ಕಾರ. ಯಾರೇ ಬರಲ್ಲೇ ರಸಗೊಬ್ಬರಗಳನ್ನು ಹೆಚ್ಚು ಮಾಡಿರುವಂತಹ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೆಚ್ಚು ಮಾಡಿರುವಂತಹ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ರಸಗೊಬ್ಬರವನ್ನು ಹೆಚ್ಚು ಮಾಡಿರುವಂತಹ ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. ಹೇಳಿ ಧಿಕ್ಕಾರ. ರೈತ ವಿರೋಧಿ ಮೋದಿಗೆ ಹೇಳಿ ಧಿಕ್ಕಾರ. ಬೇಕೇ ಕಾನೂನಂತೆ ಕಾನೂನು ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಕಡೆ ನೋಡುಗರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕ ಬಂಧುಗಳೇ, ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಇತರೆ ವಸ್ತುಗಳ ಬೆಲೆ ಏರಿಕೆಯಿಂದ ರೈತರು ತತ್ತರಿತು ಹೋಗಿದ್ದಾರೆ. ರಸಗೊಬ್ಬರ ಕೂಡ ಸೇರಿಕೊಂಡು ಈ ಒಂದು ವಿಪರೀತವಾದ ಬೆಲೆ ಏರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಎರಡೂ ಸರ್ಕಾರಗಳು ತಾಯಿ ತಂದೆ ಇದ್ದಂಗೆ ಇವರು ಎರಡೂ ಸೇರಿ ಒಂದೇ ಸಲ ರೇಟನ್ನು ಜಾಸ್ತಿ ಮಾಡಿ ಇವತ್ತು ಮುಂಗಾರು ಮಳೆ ಬರ್ತಕ್ಕಂಥ ಸಮಯದಲ್ಲಿ ರೈತ ಇವತ್ತು ಕಂಗಾಲಾಗಿದ್ದಾನೆ. ಇವತ್ತು ಟ್ರ್ಯಾಕ್ಟರ್ ಉಳುಮೆ ಮಾಡಬೇಕಾದ್ರೆ ಡೀಸೆಲ್ ಬೆಲೆ 90 ಚಿಲ್ಲರೆ, ಪೆಟ್ರೋಲ್ ಬೆಲೆ 110 ರೂಪಾಯಿ ಏರಿದೆ. ಈ ತಿಂಗಳಲ್ಲೇ 4 ಸಲ 5 ಸಲ ಆಗಿದೆ. ಅದೇ ಜೊತೆ ಗ್ಯಾಸ್ ಕೂಡ ಇದೇ ರೀತಿ 1000 ಚಿಲ್ಲರೆ ಮೇಲೆ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿ ಕಾರ್ಮಿಕರು ಊಟ ಮಾಡಬೇಕಂದ್ರೆ ಇವತ್ತು ಒಂದು ಇಡ್ಲಿ ಬಂದು 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದ್ದಾರೆ. ಊಟ 120 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ. ಮತ್ತು ದೋಸೆ 120 ರೂಪಾಯಿ ಮಾಡಿದೆ. ಕಾಫಿ 50 ರೂಪಾಯಿ ಮಾಡಿದ್ದಾರೆ ಬೆಂಗಳೂರು ಕಡೆ. ಈ ರೀತಿ ಕಾರ್ಮಿಕರು, ರೈತರು ಯಾವ ರೀತಿ ಇದನ್ನು ನಿಭಾಯಿಸಬೇಕು? ರೈತರು ಇವತ್ತು ಯಾರಿಗೆ ಹೇಳಬೇಕು? ನೀವು ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಏನು ಮಾಡಿದ್ದೀರಾ? ಯಾವುದೋ ದೇಶದಲ್ಲಿ ಇವತ್ತು ಯುದ್ಧ ನಡೀತಾ ಇದೆ ಅಂತೇಳಿ ಇವತ್ತು ಇಲ್ಲಿನ ಈ ಭಾಗದಲ್ಲಿ ನಮಗೆ ರೈತರಿಗೆ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸು, ರಸಗೊಬ್ಬರಗಳು ಇವತ್ತು ಏನು ನೀವು ಹೆಚ್ಚಾಗಿ ಮಾಡಿದ್ದೀರಾ? ನೀವು ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ, ನರೇಂದ್ರ ಮೋದಿಯವರು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಟ್ರಿಪ್ಪುಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ತಾಯಿದೆ? ಇವತ್ತು ರಾಜ್ಯ ಸರ್ಕಾರ ಇವಾಗ ಅಧಿಕಾರ ಹಸ್ತಾಂತರದಲ್ಲಿ ಗೊಂದಲಗಳಲ್ಲಿ ಡೆಲ್ಲಿಯಲ್ಲಿ ಬಿದ್ದಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಟೆಲ್ಗಳ ಮಾಲೀಕರು ಇವತ್ತು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ಒಂದು ಇಡ್ಲಿ 50 ರೂಪಾಯಿ, ಮಸಾಲೆ ದೋಸೆ 120 ರೂಪಾಯಿ, ಊಟ 120, 200 ರೂಪಾಯಿ. ಈ ರೀತಿ ಕಾರ್ಮಿಕರಿಗೆ ತೊಂದರೆ ಆಗ್ತಾಯಿದೆ. ರಸಗೊಬ್ಬರ ಬೆಳೀತಕ್ಕಂಥ ಸಂದರ್ಭಗಳಲ್ಲಿ ರೈತರು ಉಳುಮೆ ಮಾಡ್ತೀವಿ, ಇವತ್ತು ಬಿತ್ತನೆ ಮಾಡಬೇಕು. ಈ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು DAP ಕೊಂಡ್ರೆ ಇನ್ನೊಂದು ಮೂಟೆ ಕೊಂಡ್ಕೋಬೇಕು, ಇಲ್ಲ ಕೀಟನಾಶಕಗಳು ಕೊಂಡ್ಕೋಬೇಕು. ರೇಟ್ ನೋಡ್ರೆ ದುಪ್ಪಟ ಆಗಿದೆ. ಈ ಒಂದು ವ್ಯವಸ್ಥೆ ಏನಾಗಿದೆ? ನೀವು ಇವತ್ತು ಅಂದರೆ ರೈತರ ಮೇಲೆ, ಕಾರ್ಮಿಕರ ಮೇಲೆ ಹೆಚ್ಚಿನ ಹೊರೆಯನ್ನು ಹಾಕಿ ಇವತ್ತು ಜನಸಾಮಾನ್ಯರನ್ನು ಇವತ್ತು ಬೀದಿ ಪಾಳಿಗೆ ತಳ್ತಾ ಇದ್ದೀರ. ಇದು ಅನ್ಯಾಯ. ನೀವು ಅಧಿಕಾರಕ್ಕೆ ಬಂದಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರೇ, ನೀವು ಹೇಳಿದ್ದೇನು? ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ.
ಇದು 14ನೇ ವರ್ಷ 13ನೇ ವರ್ಷ ಇವತ್ತು ನಡೀತಾ ಇರೋದು. ನೀವು ಹೇಳಿ 13 ವರ್ಷಗಳಾಗಿದೆ, ಯಾವುದೇ ಒಂದು ದುಪ್ಪಟ ಅಲ್ಲ ಒಬ್ಬ ರೈತನು ಕೂಡ ಯಾವುದೇ ಸಹಾಯ ಮಾಡ್ತಾ ಇಲ್ಲ. 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವ ರೈತನು ಉದ್ಧಾರ ಆಗಿಲ್ಲ. ಇದರಿಂದ ರೈತರು ಇವತ್ತು ಬೆಳೆಯನ್ನು ಮಾಡೋದಕ್ಕೆ, ಬಿತ್ತನೆ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾನೆ. ಖರ್ಚು ಎಷ್ಟಾಗುತ್ತೆ ಇವತ್ತು? ಟ್ರ್ಯಾಕ್ಟ್ರ್ ಉಳುಮೆ ಮಾಡಬೇಕಾದ್ರೆ ಇವತ್ತು 1 ಎಕರೆ ಉಳುಮೆ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ? ಡೀಸೆಲ್ ರೇಟ್ ಈ ರೀತಿ ಇದೆ, ಮತ್ತು ಬಿತ್ತನೆ ಬೀಜ ರೇಟ್ ಈ ರೀತಿ ಇದೆ, ಕಳಪೆ ಬೀಜಗಳೊಂದು ಕಡೆ, ರಸಗೊಬ್ಬರಗಳ ರೇಟ್ ಒಂದು ಕಡೆ. ಅಧಿಕಾರಿಗಳು ನೋಡಿದ್ರೆ ಯಾವುದೇ ರೀತಿಯಾದ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇವತ್ತು ಈಗ ನಮ್ಮ ಇಲಾಖೆ ಇದ್ದಾರಲ್ಲ, ಕೃಷಿ ಇಲಾಖೆಯವರು ಇವತ್ತಿಗೂ ರೈತರನ್ನ ಕರೆದು ಸಭೆ ಮಾಡಿ ಇಷ್ಟು ಬೀಜ ಕೊಟ್ಟಿದ್ದೀವಿ, ಇಷ್ಟು ರಸಗೊಬ್ಬರ ಇದೆ ನಮ್ಮ ಹತ್ರ, ಇಷ್ಟು ಬೇಕಾಗಿದೆ ಅಂತ ಯಾವುದೇ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೆ DC ಅವ್ರಿಗೆ ಹೇಳ್ತಾ ಇದ್ದೀವಿ, ತಕ್ಷಣ ನೀವು ಕೃಷಿ ಅಧಿಕಾರಿಗಳನ್ನು ತಕ್ಷಣ ಸಭೆ ಕರಿಬೇಕು, ರೈತರ ಮುಖಂಡರನ್ನ ಸಭೆ ಕರಿಬೇಕು. ಈ ಜಿಲ್ಲೆಗೆ ಎಷ್ಟು ಗೊಬ್ಬರ ಬೇಕು, ಎಷ್ಟು ಬಿತ್ತನೆ ಬೀಜ ಬೇಕು, ಅದನ್ನು ಯಾವ ರೀತಿ ನೀವು ಸರ್ಕಾರಗಳು ರೈತರಿಗೆ ಸಹಾಯ ಮಾಡ್ತೀರೋ ಆ ರೀತಿ ಮಾಡಬೇಕು. ಸಬ್ಸಿಡಿ ರೇಟ್ ಕೊಡಬೇಕು, ನೀವು ಬಿತ್ತನೆ ಕೊಡಬೇಕು, ರಸಗೊಬ್ಬರಕ್ಕೆ ಕೊಡಬೇಕು, ಡೀಸೆಲ್ ಕೂಡ ಕೊಡಬೇಕು. ಟ್ರ್ಯಾಕ್ಟ್ರ್ ಯಾರು ಉಳುಮೆ ಮಾಡ್ತಾ ಇದ್ದಾರೆ ರೈತರಿಗೆ, ಅವ್ರಿಗೆಲ್ಲ ಕಾರ್ಡ್ ಕೊಟ್ಟು ನೀವು ಸಬ್ಸಿಡಿ ರೇಟನ್ನು ಕೊಟ್ಟು ರೈತರಿಗೆ ಸಹಾಯ ಆಗಬೇಕು. ಇಲ್ಲ ಅಂದರೆ ರೈತ ಇವತ್ತು ಬೆಳೆ ಇಡೋ ಸಮಯದಲ್ಲಿ ಕಷ್ಟ ಆಗಿದೆ, ರೈತ ಬೆಳೆ ಇಡೋ ಕೂಡ ಹೋಗ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಇಡೀ ಕರ್ನಾಟಕದಿಂದ ನಮ್ಮ ಸಂಘಟನೆಯಿಂದ ಪ್ರಗತಿಪರ ಸಂಘಟನೆಗಳು ಸೇರಿಸಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ. ಈ ಅಂಶಗಳನ್ನು ನೀವು ತಕ್ಷಣ ಪರಿಗಣನೆಗೆ ತಗೊಂಡು ಬೇಕಾದ ಅಗತ್ಯ ವಸ್ತುಗಳನ್ನು ನೀವು ತಕ್ಷಣ ಒದಗಿಸಿ ಕಮ್ಮಿ ರೇಟಲ್ಲಿ ಡೀಸೆಲ್ ಕೊಡಬೇಕು, ಪೆಟ್ರೋಲ್ ಕೊಡಬೇಕು, ಗೊಬ್ಬರ ಕೊಡಬೇಕು, ಗ್ಯಾಸ್ ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ದರಿಂದ ಇವತ್ತು ತಾವೆಲ್ಲರೂ ಈ ಒಂದು ಮೆಸೇಜನ್ನು